Hello everyone, welcome to ಸನ್ಮಾರ್ಗ ಕ್ಲಾಸಸ್. ದತ್ತಾಂಶಗಳ ನಿರ್ವಹಣೆ ಅಧ್ಯಾಯದ 20ನೇ ಪ್ರಶ್ನೆಯನ್ನ ಗಮನಿಸಿ. ಸ್ತಂಭ ನಕ್ಷೆ ಎಂದರೇನು? ಸೊ ಇಲ್ಲಿ ಈ ಒಂದು ಚಿತ್ರವನ್ನ ಗಮನಿಸಿದ್ರೆ ಈ ನಕ್ಷೆಯ ವಿಶ್ಲೇಷಣೆಯನ್ನ ಮಾಡೋಣ. ಓಕೆ, ಸೊ ಇಲ್ಲಿ ನಕ್ಷೆಯು ಏನಾಗಿದೆ, ಮಕ್ಕಳಿಗೆ ಇಷ್ಟವಾದ ಬಣ್ಣಗಳ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಲ್ವಾ. ಇಲ್ಲಿ ಎಕ್ಸ್ ಅಕ್ಷ, ಇಲ್ಲಿ ಕೆಂಪು ಬಣ್ಣ ಇದೆ, ಬ್ಲೂ, ಗ್ರೀನ್, ಯೆಲ್ಲೋ, ಪಿಂಕ್ ಅಲ್ವಾ. ಸೊ ಬಣ್ಣಗಳನ್ನ ನೀಡಿದ್ದಾರೆ. ವಾಯ್ ಅಕ್ಷದಲ್ಲಿ ಬಣ್ಣಗಳನ್ನ ಇಷ್ಟಪಡುವಂತಹ ಮಕ್ಕಳ ಸಂಖ್ಯೆ 0ರಿಂದ 10ರವರೆಗೆ ನೀಡಿದ್ದಾರೆ ಅಲ್ವಾ. ಸೊ ಇಲ್ಲಿ 8 ಕೆಂಪು ಬಣ್ಣ ನೋಡಿ, ಇಲ್ಲಿ 8ರ ತನಕ ಇದೆ ಅಲ್ವಾ. ಸೊ ಈ 8ರವರೆಗೆ ಅಂದ್ರೆ 8 ಮಕ್ಕಳಿಗೆ ಕೆಂಪು ಬಣ್ಣ ಅಂದ್ರೆ ಇಷ್ಟ. ಸೊ ಇಲ್ಲಿ ನೀಲಿ, ಈ ಸ್ತಂಭವನ್ನ ಗಮನಿಸಿ. ಸೊ 7ರವರೆಗಡೆ ಅಂದ್ರೆ 7 ಮಕ್ಕಳಿಗೆ ನೀಲಿ ಬಣ್ಣ ಇಷ್ಟ. ಸೊ ಈ ರೀತಿಯಲ್ಲಿ ಕೊಡ್ತಾ ಹೋಗಿದ್ದಾರೆ. ಹಾಗಾದ್ರೆ ಸ್ತಂಭ ನಕ್ಷೆ ಅಂದ್ರೆ ಏನಾಯ್ತು, ಸಮಾನ ಅಗಲ ಆದ್ರೆ ದತ್ತಾಂಶಗಳಿಗೆ ಅನುಗುಣವಾದ ಎತ್ತರವನ್ನ ಹೊಂದಿರುವ ಕಂಬಗಳ ಮೂಲಕ ಮಾಹಿತಿ ಚಿತ್ರಣವನ್ನ ನೀಡುವಂತಹ ನಕ್ಷೆಯೇ ಸ್ತಂಭ ನಕ್ಷೆ ಆಗಿದೆ. ಇದು ಇದರ ವ್ಯಾಖ್ಯಾನ. ಥ್ಯಾಂಕ್ ಯು.